ಈಗ ಇನ್ನೊಂದು ವಿಚಾರ ಅಂತ ಅಂದ್ರೆ ತಂದೆಗೂ ಕೂಡ ಸಂಕಷ್ಟ. ರಾಮಚಂದ್ರ ರಾವ್ ಡಿಐಜಿ ರಾಮಚಂದ್ರ ರಾವ್ ಏನಿದ್ದಾರೆ ಇವರಿಗೂ ಕೂಡ ಇದೀಗ ಸಂಕಷ್ಟ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರೋಟೋಕಾಲ್ ವ್ಯವಸ್ಥೆ ಯಾವುದೇ ಕ್ಷಣದಲ್ಲಾದ್ರೂ ಪ್ರೋಟೋಕಾಲ್ ವ್ಯವಸ್ಥೆಯನ್ನ ಮಾಡಿದ್ರಲ್ಲ ರಾಮಚಂದ್ರ ರಾವ್, ಯಾವುದೇ ಕ್ಷಣದಲ್ಲಾದ್ರೂ ಅವ್ರಿಗೆ ನೋಟಿಸ್ ಕೊಡ್ಬೋದಾ ಅಂತ ಚಾನ್ಸಸ್ ಇದೆ. ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಗೌರವ್ ಗುಪ್ತಾ ಅವರಿಗೆ ತನಿಖೆಯ ಹೊಣೆಯನ್ನು ವಹಿಸಲಾಗಿದೆ. ಸೊ ಈಗ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಗೌರವ್ ಗುಪ್ತಾ ಅವರು ರಾಮಚಂದ್ರ ರಾವ್ಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಕರಿಬಹುದಾ ಅಂತ ಚಾನ್ಸಸ್ ಇದೆ. ಸದ್ಯಕ್ಕೆ ಸ್ವತಃ ರಜೆ ಮೇಲೆ ರಾಮಚಂದ್ರ ರಾವ್ ಇದ್ದಾರೆ. ಕಡ್ಡಾಯ ರಜೆ ಅನ್ನುವಂಥದ್ದು ಏನಿನ್ನೂ ಅವ್ರಿಗೆ ಸಂಬಂಧಪಟ್ಟಂಗೆ ಆದೇಶ ಆಗಿಲ್ಲ. ಕಡ್ಡಾಯ ರಜೆ ಬಹುಶಃ ಇವತ್ತು ಸಂಜೆ ಅಷ್ಟೊತ್ತಿಗೆ ಸರ್ಕಾರ ಆ ಸೂಚನೆ ಕೊಡ್ಬೋದಾ ಅಂತ ಚಾನ್ಸಸ್ ಇದೆ. ರಾಮಚಂದ್ರ ರಾವ್ ಇಲ್ಲಿ ಏನೇ ಹೇಳಿರ್ಬೋದು, ನನಗೆ ಭಾಳ ನೋವಲ್ಲಿದ್ದೀನಿ, ದುಃಖದಲ್ಲಿದ್ದೀನಿ, ನನಗೆ ಈ ಪ್ರಕರಣದಿಂದ ಭಾಳ ಆಘಾತ ಆಗಿದೆ, ಮತ್ತೊಂದು ಏನೇ ಹೇಳಿದ್ರು ಕೂಡ ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಗುಮಾನಿ ಭಾಳ ನಿಖರವಾಗ್ತಾ ಇದೆ. ಈಗ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯ ಬಯಲಾಗ್ತಾ ಇದೆ. ಸಿಬಿಐ ಅಧಿಕೃತವಾಗಿ ತನಿಖೆಗೆ ಇಳಿದಿದೆ. ನಿಮ್ಗೆ ಗೊತ್ತಿರೋ ಹಾಗೆ DRI ಕೂಡ ತನಿಖೆ ನಡೆಸ್ತಾ ಇದೆ. ಮತ್ತೊಂದು ಚಿನ್ನದ ಮುಖೇನವಾಗಿ ಅಂದರೆ ಈ ಮೂಲದ ಬಗ್ಗೆ ರನ್ಯಾ ಬಹಳಷ್ಟು ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. CID ತನಿಖೆಯನ್ನು ವಾಪಸ್ ಪಡೆದಿದೆ ಸರ್ಕಾರ. ಮತ್ತೊಂದು ಕಡೆ ಇದು ಸಹಜವಾಗಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರ ನಡುವೆ ಜಟಾಪಟಿಗೂ ಕಾರಣ ಆಗಿದೆ. ಏನ್ ನಿಮ್ ಗೊಂದಲ ಈ ಪ್ರಕರಣದಲ್ಲಿ ಅಂತ ವಿಪಕ್ಷದವರು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನೇನಾಗ್ತಾ ಇದೆ ಬನ್ನಿ ರಿಪೋರ್ಟ್ ನೋಡ್ಕೊಂಬೋಣ. ದುಬೈ ಗೋಲ್ಡ್ ಏರ್ಪೋರ್ಟ್ ಮಾರ್ಗ ನಿಗೂಢ ಜಾಲ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. DRI ಅಧಿಕಾರಿಗಳ ವಿಚಾರಣೆಯಲ್ಲಿ ಒಂದಿಷ್ಟು ಸ್ಫೋಟಕ ಮಾಹಿತಿ ಬಯಲಾಗಿದ್ರೆ ಇದೀಗ ಕೇಸ್ ತನಿಖೆಗೆ ಸಿಬಿಐ ಅಧಿಕೃತ ಎಂಟ್ರಿ ಕೊಟ್ಟಿದೆ. ರನ್ಯಾ ವಿರುದ್ಧ FIR ದಾಖಲಿಸಿಕೊಂಡು ತನಿಖೆಗೆ ಮುಂದಾಗೇ ಬಿಟ್ಟಿದೆ. ಬಹುದೊಡ್ಡ ಬೇಟೆಯಾಡುವುದಕ್ಕೆ ಸಿಬಿಐ ಅಖಾಡಕ್ಕಿಳಿದಿರೋದು ದೊಡ್ಡವರಿಗೂ ನಡುಕ ಹುಟ್ಟಿಸಿದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಗೆ ಸಿಬಿಐ ಎಂಟ್ರಿ. ರನ್ಯಾ ರಾವ್ ವಿರುದ್ಧ FIR ದಾಖಲಿಸಿದ ಸಿಬಿಐ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಬಿಐ ತನಿಖೆಗೆ ಇಳಿದಿದೆ. ದೆಹಲಿಯ ಪ್ರಧಾನ ಕಚೇರಿಯಲ್ಲಿ ನಟಿ ರನ್ಯಾ ವಿರುದ್ಧ FIR ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ. DRI ಅಧಿಕಾರಿಗಳ ದೂರು ಆಧರಿಸಿಯೇ ಸಿಬಿಐ ತನಿಖೆ ಮಾಡಲಿದೆ. ಬೆಂಗಳೂರು, ಮುಂಬೈನಲ್ಲಿ ಅಕ್ರಮ ಚಿನ್ನ ಪತ್ತೆ ಬಗ್ಗೆ ತನಿಖೆ ಮಾಡಲಾಗುತ್ತಿದೆ. DRI ದೂರಿನ ತನಿಖೆ ಅಂಶ ಮುಂದಿಟ್ಟು ಸಿಬಿಐ ತನಿಖೆ. ಇನ್ನು ಈಗಾಗಲೇ DRI ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಅವರ ದೂರಿನ ತನಿಖೆ ಅಂಶ ಮುಂದಿಟ್ಟುಕೊಂಡೇ ಸಿಬಿಐ ತನಿಖೆ ಮಾಡಲಿದೆ. ಗೋಲ್ಡ್ ಸ್ಮಗ್ಲಿಂಗ್ನ ಪ್ರೋಟೋಕಾಲ್ ಪೊಲೀಸರೇ ಸಹಕರಿಸಿದ್ದಾರೆ ಅಂತ DRI ನೇರ ಆರೋಪ ಮಾಡಿದೆ. ಹೀಗಾಗಿ ಈ ಎಲ್ಲಾ ಅಂಶ ಮುಂದಿಟ್ಟುಕೊಂಡು ಸಿಬಿಐ ತನಿಖೆ ಮಾಡಲಿದೆ. ಹಾಗಿದ್ರೆ DRI ತನಿಖೆಯಲ್ಲಿ ಬಯಲಾಗಿದ್ದಾದ್ರೂ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. DRI ಅಧಿಕಾರಿಗಳ ವಿಚಾರಣೆ ವೇಳೆ ಚಿನ್ನ ತಂದು ಕೊಟ್ಟಿದ್ಯಾರು ಅಂತ ನಟಿ ರನ್ಯಾ ಬಾಯ್ಬಿಟ್ಟಿದ್ದಾರೆ. ಚಿನ್ನದ ಬಿಸ್ಕೆಟ್ ಕೊಟ್ಟ ವ್ಯಕ್ತಿ 6 ಅಡಿ ಅಥವಾ ಅದಕ್ಕಿಂತ ಎತ್ತರ ಇದ್ದ ಅಂತ ರನ್ಯಾ ಸುಳಿವು ಕೊಟ್ಟಿದ್ದಾಳೆ. ಇನ್ನು ಆ ವ್ಯಕ್ತಿ ಗೋಧಿ ಮೈ ಬಣ್ಣ ಗೌನ್ ಮಾದರಿ ಬಟ್ಟೆ ಧರಿಸಿದ್ದ. ಆದ್ರೆ ಚಿನ್ನ ತಂದು ಕೊಟ್ಟ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ. ಇದೇ ಮೊದಲ ಬಾರಿಗೆ ಆ ವ್ಯಕ್ತಿಯನ್ನು ನಾನು ಭೇಟಿಯಾಗಿರೋದು. ಈ ಹಿಂದೆ ನಾನು ಭೇಟಿಯೇ ಮಾಡಿಲ್ಲ ಅಂತ ವಿಚಾರಣೆ ವೇಳೆ ರನ್ಯಾ ಬಾಯ್ಬಿಟ್ಟಿದ್ದಾಳೆ. ಯಾವಾಗೆಲ್ಲ ದುಬೈಗೆ ಹೋಗ್ಬೇಕು ಅಂತ ಪ್ಲಾನ್ ಆಗುತ್ತೋ ಆವಾಗೆಲ್ಲ ದುಬೈಗೆ ರನ್ಯಾನೇ ಟಿಕೆಟ್ ಬುಕ್ ಮಾಡ್ತಿದ್ಲು. ಪತಿ ಜತಿನ್ ಹೆಸರಿನಲ್ಲಿರೋ ಕ್ರೆಡಿಟ್ ಕಾರ್ಡ್ ಬಳಸಿ ವಿಮಾನದ ಟಿಕೆಟ್ ಬುಕ್ ಮಾಡಲಾಗ್ತಿತ್ತು. ಇನ್ನು ಏರ್ಪೋರ್ಟ್ಗೆ ರನ್ಯಾ ಬಂದಿದ್ದ ವೇಳೆ ಗೋಲ್ಡ್ ಬಿಸ್ಕೆಟ್ ಸಮೇತ ಕ್ರೇಪ್ ಬ್ಯಾಂಡೇಜ್ ಸುತ್ತಿಕೊಂಡಿರೋ ಎಕ್ಸ್ಕ್ಲೂಸಿವ್ ಫೋಟೋ ಸಿಕ್ಕಿದೆ. ಎಂಟು ಕಡೆ ED ದಾಳಿ, 9 ಕಡೆ DRI ಶೋಧ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ED ಅಧಿಕಾರಿಗಳು ಏಕಕಾಲದಲ್ಲಿ 8 ಕಡೆಗಳಲ್ಲಿ ಶೋಧ ನಡೆಸಿದೆ. ಇನ್ನು ರನ್ಯಾ ಪತಿಗೆ ಸಂಬಂಧಿಸಿದ 9 ಕಡೆಗಳಲ್ಲಿ DRI ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಆಡುಗೋಡಿ ಠಾಣಾ ವ್ಯಾಪ್ತಿಯ ಫ್ಲಾಟ್ ಮೇಲೆ ದಾಳಿ ಮಾಡಲಾಗಿದೆ. ಇನ್ನು ಪ್ರೆಸ್ಟೀಜ್ ಅಕ್ರೋಪೋಲಿಸ್ ಅಪಾರ್ಟ್ಮೆಂಟ್ ಮೇಲೂ ದಾಳಿ ಮಾಡಲಾಯಿತು. ಮತ್ತೊಂದು ಕಡೆ ಸಿಬಿಐ ಎಂಟ್ರಿ ಬೆನ್ನಲ್ಲೇ CID ತನಿಖೆ ಆದೇಶವನ್ನ ಸರ್ಕಾರ ವಾಪಸ್ ಪಡೆದಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪರಮೇಶ್ವರ್, ನಾವು ಯಾವುದೇ ಒತ್ತಡಕ್ಕೆ ವಾಪಸ್ ಪಡೆದಿಲ್ಲ ಅಂದ್ರು. DPRನವ್ರು ಮಾಡಲಿ ಅಂತೇಳಿ DPR ಒಂದು ಆದೇಶ ಮಾಡಿದ್ರು. ಒಂದೇ ವಿಷಯಕ್ಕೆ 2 ಕಡೆ ಎನ್ಕ್ವೈರಿ ಆಗೋದಿಲ್ಲ, ಆಗಬಾರ್ದು ಅಂತೇಳಿ ಅದನ್ನ ವಿಡ್ರಾ ಮಾಡಿದ್ರು. ಇಲ್ಲ ಯಾವ ಒತ್ತಡನೂ ಇಲ್ಲ ರೀ. ನಮ್ಗೆ ಮಾಡೋಕ್ಕೂ ಯಾರು ಒತ್ತಡ ಮಾಡಿಲ್ಲ, ನಮಗೆ ತೆಗಿಯೋಕ್ಕೂ ಯಾರು ಇಷ್ಟೇ ಆಗಿರೋದು. ದೇರ್ ಇಸ್ ನೋ ಕನ್ಫ್ಯೂಷನ್.
ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ರು. ಏರ್ಪೋರ್ಟ್ನಲ್ಲೂ ವಯೋಲೇಷನ್ ಆಗ್ತಿರೋ ಸಾಧ್ಯತೆ ಇದೆ ಅಂತ ಆರೋಪಿಸಿದ್ರು. 10 ವರ್ಷದಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಎಲ್ಲ ಏರ್ಪೋರ್ಟ್ಗಳು ಕೇಂದ್ರ ಸರ್ಕಾರದ ಹಿಡಿತದಲ್ಲಿ. ಈಗ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ. ಸ್ಮಗ್ಲಿಂಗ್ ಆಫ್ ಗೋಲ್ಡ್ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ, ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಹಿಂಗೆಲ್ಲ ಸ್ಟೇಟ್ಗಳು ವೈಸ್ ನಾನು ಓದಿರ್ತಕ್ಕಂಥ ರಿಪೋರ್ಟ್. ಇದು ಒಂದೇ ಏರ್ಪೋರ್ಟಲ್ಲಿ ಆಗಿದೆಯಾ? ಎಲ್ಲ ಏರ್ಪೋರ್ಟ್ಗಳಲ್ಲಿ ಆಗಿರತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸೊ ವೈ ಆರ್ ಯು ಆಸ್ಕಿಂಗ್ ಕ್ವಶನ್ ಟು ಅಸ್ ಅಂತ ಹೇಳಿರ್ತಾರೆ. ಗೋಲ್ಡ್ ಬಿಸ್ಕೆಟ್ಸ್ ಇದೆಯಲ್ಲ, ಇಫ್ ಯು ಆರ್ ಗೆಟಿಂಗ್ ಇಟ್ ಫ್ರಮ್ ದುಬೈ ದೇ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಬಿಕಾಸ್ ಯು ಗಾಟ್ ಅ ಬಿಲ್. ಸರ್ಕಾರದ ನಡೆ ನೋಡ್ತಿದ್ರೆ ಯಾರನ್ನೋ ರಕ್ಷಿಸೋ ಕೆಲಸ ಆಗ್ತಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ರು. ಇನ್ನು ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಮಾತನಾಡಿ ಸಿಐಡಿ ತನಿಖೆ ವಾಪಸ್ ಪಡೆದಿರೋದು ಸರ್ಕಾರಕ್ಕೆ ಮುಜುಗರ ಅಂದ್ರು. ರಣ್ಯಾರಾವ್ ಪ್ರಕರಣದೊಳಗೆ ರಾಜ್ಯ ಸರ್ಕಾರ ಅದನ್ನು ನಿರ್ವಹಿಸಿರುವಂತಹ ರೀತಿ, ಹ್ಯಾಂಡಲ್ ಮಾಡ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ ಯಾರನ್ನೂ ಒಂದು ರಕ್ಷಿಸಲಿಕ್ಕೆ ಹೊರಟಿರುವಂತಹದ್ದಂಗೆ ಬಹಳ ಸ್ಪಷ್ಟವಾಗಿ ಕಾಣ್ತದೆ ಮತ್ತು ಪುಂಖಾನುಪುಂಖವಾಗಿ. ಆದರೆ ಅವ್ರು COD ತನಿಖೆ ವಾಪಸ್ ತೊಗೊಂಡಿರ್ಬೋದು, ಆದರೆ ಇವತ್ತು ಕೇಂದ್ರ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದು ED ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಮತ್ತು ರೆವಿನ್ಯೂ ಗುಪ್ತಚರ ಇಲಾಖೆ ಅವರೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇದು ಸರ್ಕಾರಕ್ಕೆ ಮುಜುಗರವನ್ನು ತರ್ತಕ್ಕಂಥ ವಿಚಾರ. ಅದೇನೇ ಹೇಳಿ, ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಗೆ ಸಿಬಿಐ ಎಂಟ್ರಿ ಕೊಟ್ಟಿದೆ. ದೊಡ್ಡವರಿಗೆ ನಡುಕ ಹುಟ್ಟಿಸಿದೆ. ಮತ್ತಷ್ಟು ಸ್ಫೋಟಕ ಮಾಹಿತಿ ರಿವೀಲ್ ಆಗೋದು ಮಾತ್ರ ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್ TV9.